ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲೆ ಜೋಳದ ಹಿಟ್ಟಿಂದ ಒಂದು ಮುಟ್ಗಿ ಮಾಡಿ ತೋರಿಸ್ತೀನಿ. ಜೋಳದ ಹಿಟ್ಟಲ್ಲಿ ಮುಟ್ಗಿ ಮಾಡ್ತಿಂದ್ರೆ ತುಂಬ ಒಳ್ಳೆಯದು. ನಾವು ಬೆಳಗ್ಗೆ ಎದ್ರೆ ಸಾಕು, ಉತ್ತರ ಕರ್ನಾಟಕ ಕಡೆ ಮಕ್ಕಳಿಗೆಲ್ಲ ಇದೇ ಥರ ಮುಟ್ಗಿ ಮಾಡಿ ಕೊಡೋದು. ಒಂದೊಂದು ಮುಟ್ಗಿ ತಿಂದು ಮಕ್ಕಳು ಆಟ ಆಡೋಕ್ಕೆ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಆ ಥರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇದನ್ನು ಹೇಗೆ ಕಲಿಸೋದು, ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ತೊಗೋಬೇಕು. ನೋಡಿ, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಒಂಥರ ಕಲ್ಲಿದ್ದರೆ ಈ ಥರ ಚೆನ್ನಾಗಿರೋದು ಕುಟಾಣಿ, ಇದ್ರ ಕುಟಾಣಿ ಆಗಿರ್ಬೋದು, ಇಲ್ಲ ಕಲ್ಲಾಗಿರ್ಬೋದು, ಈ ಥರ ತರಿಯಾಗಿ ನಾವು ಕುಟ್ಕೊಂಡ್ಬಿಟ್ಟು ಮುಟ್ಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ ನಾನೆಲ್ಲನೂ ಬೆಳ್ಳುಳ್ಳಿನ ಕುಟ್ತೀನಿ. ನೋಡಿ, ಇವಾಗ 1 ಸ್ಪೂನ್ ಆಗಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಇರೋದಕ್ಕೆ ನಾನು ಹಾಕ್ತಾಯಿದ್ದೀನಿ. ಮಸಾಲ ಪುಡಿ ಅಂತ ಸಿಗುತ್ತೆ ನಮ್ಮ ಕಡೆ, ಮಸಾಲ ಪುಡಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತೀನಿ. ಸ್ವಲ್ಪ 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಜೋಳದ ಹಿಟ್ಟಿದ್ರೊಳಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ಇದನ್ನು ಹೀಗೆ ಬಡಿಯೋಕ್ಕೆ ತಟ್ಟಕ್ಕೆ ತೆಗಿಬೇಕು. ತಟ್ಟಕ್ಕೆ ತೆಗೆದು ಇದನ್ನು ನಾವೆಲ್ಲ ಮಿಕ್ಸ್ ಮಾಡಿ ಈ ಥರ ನಾವು ಚೆನ್ನಾಗಿ ಬಿಸಿ ನೀರು, ಮಳ್ಳಂಗೆ ನೀರು ಕಾಯಿಸ್ಕೊಂಡ್ಬಿಟ್ಟು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೀಗ ಕಲಿಸ್ಕೊಳ್ಳೋಣ. ನೋಡಿ, ನಾನು ಮಳ್ಳಂಗೆ ನೀರು ಕಾಯಿಸ್ಕೊಂಡಿದ್ದೆ. ನೋಡಿ, ಈ ಥರ ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕಲಿಸ್ಬೇಕಿದು. ಹಿಟ್ಟು ಸ್ವಲ್ಪ ಜಿಗಿ ಇರಲ್ಲ ಜೋಳದ ಹಿಟ್ಟು, ಅದಕ್ಕಂತೆ ನಾವು ಚೆನ್ನಾಗಿ ಬಿಸಿ ನೀರು ಸಳಮಳ ಓದಾಡಿಸ್ಕೊಂಡ್ಬಿಟ್ಟು ನಾವು ಈ ಥರ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ನಾವು ಮುಟ್ಗಿ ಮಾಡ್ತೀವಿ. ಇದನ್ನು ಇವಾಗ ನಾನು ಚೆನ್ನಾಗಿ ಬಿಸಿ ನೀರಲ್ಲೇ ನಾನು ಕಲಿಸ್ಕೊತೀನಿ. ಈ ಥರದೊಂದು ಜೋಳದ ಹಿಟ್ಟಿದ್ರೆ ನೀವು ಈ ಥರ ಡೈಲಿ ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಮುಟ್ಗಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡಿ. ಈಗ ಇದನ್ನು ಉಂಡೆ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಸ್ವಲ್ಪ ಕಮ್ಮಿ ನೀರು ಬಿದ್ದರೆ ಹಾಕ್ಕೊಂಬಿಟ್ಟು ನಾವು ನೀಟಾಗಿ, ಹಿಟ್ಟು ಜಿಗಿ ಇದ್ದರೆ ನೀವು ತಣ್ಣೀರಲ್ಲೇ ಕಲಿಸ್ಕೋಬೋದು. ಇದು ಹಿಟ್ಟು ಜಿಗಿ ಜಾಸ್ತಿ ದಿನ ನಾವು ಜಾಸ್ತಿ ರೊಟ್ಟಿ ತಿಂತೀವಲ್ವ, ಜಾಸ್ತಿ ದಿನ ಬೀಸಿಟ್ಟಿರ್ತೀವಿ, ಅದಕ್ಕೆ ಸ್ವಲ್ಪ ಜಿಗಿ ಇರಲ್ಲ. ಸ್ವಲ್ಪ ಜಿಗಿ ಹಾಕ್ಕೊಂಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಈ 2 ಉಂಡೆನೂ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ಸ್ವಲ್ಪ ಒಣ ಹಿಟ್ಟು ಹಾಕ್ಕೋಬೇಕು. ಹಿಂದಿನ ವಿಡಿಯೋದಾಗ ನಾನು ನಿಮಗೆ ರೊಟ್ಟಿ ಮಾಡಿ ತೋರಿಸಿದ್ದೀನಿ, ಜೋಳದ ರೊಟ್ಟಿ. ಇದು ಮುಟ್ಗಿ, ಇದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂದರೂ ಸೂಪರಾಗಿರುತ್ತೆ. ಯಾಕಂದ್ರೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿರ್ತೀವಿ ನಾವು ಇದರಲ್ಲಿ. ಈ ಥರ ನಾವು ನೋಡಿ ಇಷ್ಟೇ ಸಾಕು. ತೆಳ್ಳಗೆ ಮಾಡಬಾರ್ದು, ಇದು ತೆಳ್ಳಗೆ ಮಾಡಿದರೆ ಇದು ಮುಟ್ಗಿ ಥರ ಆಗಲ್ಲ. ನೋಡಿ, ಸಾಕು. ಇವಾಗ ಇದನ್ನು ಬೇಯಿಸ್ಕೊಂಬರೋಣ. ನಾನು ಕಾಯಕ್ಕೆ ಹಂಚಿಟ್ಟಿದ್ದೀನಿ, ಕಾಯ್ದಿದ್ದೇನೆ ನೋಡಿಕೊಂಡು ಇದನ್ನು ನಾನು ರೊಟ್ಟಿ ಹಾಕ್ತೀನಿ, ಬನ್ನಿ. ನೋಡಿ, ಹಂಚು ಇವಾಗ ಕಾಯ್ದಿದೆ. ನಾನು ರೊಟ್ಟಿ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಬಟ್ಲು ತೊಗೊಂಡ್ಬಿಟ್ಟು ಈ ಥರ ಲುಂಗಿ ಬಟ್ಟೆ ಆಗಿರ್ಬೋದು, ಇಲ್ಲ ವೈಟ್ ಬಟ್ಟೆ ಆಗಿರ್ಬೋದು ತೊಗೊಂಡು ಇದಕ್ಕೆ ನೀರು ಹಚ್ಚಬೇಕು. ಎಣ್ಣೆ ಮಾತ್ರ ಹಚ್ಚಕ್ಕೆ ಹೋಗಬೇಡಿ, ನೀರು ಹಚ್ಕೋಬೇಕು. ನೋಡಿ, ಇವಾಗ ನಾನು ನೀರು ಹಚ್ಚಿದ ತಕ್ಷಣ ನನಗೆ ತಿರುವಾಕಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ನಾವು ತುಪ್ಪ ಹಾಕಿ ಮುಟ್ಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಬೇಕಂದ್ರೆ ನೀವು ಇದರಲ್ಲಿ ತರಕಾರಿಗಳು ಹಾಕ್ಬೋದು, ಆದರೆ ಮುಟ್ಗಿಗೆ ಅಷ್ಟು ಚೆನ್ನಾಗಿರಲ್ಲ. ಉಪ್ಪು, ಖಾರ, ಬೆಳ್ಳುಳ್ಳಿ, ಜೀರಿಗೆ ಸಾಕು, ತುಪ್ಪ ಇದ್ದರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಮುಟ್ಗಿ ಮಾಡೋದು ತೋರಿಸ್ತೇನೆ. ನೋಡಿ, ಇವಾಗ ತಿರುಗಿ ಹಾಕೋಣ. ನೋಡಿ, ಚೆನ್ನಾಗಿ ಬೇಯಬೇಕಿದು. ಬೆಂದರೆ ತುಪ್ಪ ಹಾಕಿ ಕಟ್ಟಿದ್ರೆ ನೋಡಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಥರದೊಂದು ಮುಟ್ಗಿ ಮಾಡ್ಕೊಂಡು ನೀವು ತಿನ್ನಿ, ಸೂಪರಾಗಿರುತ್ತೆ. ರೊಟ್ಟಿ ಯಾರಿಗೆ ಮಾಡೋಕ್ಕೆ ಬರಲ್ಲ, ಈ ಥರ ಮುಟ್ಗಿ ಮಾಡ್ಕೋಬೋದು. ಇದು ಅಂಥವ್ರಿಗೆ ರೊಟ್ಟಿ ತಟ್ಟಕ್ಕೆ ಬರುತ್ತೆ, ಚಿಕ್ಕದಾದ ದಪ್ಪಗಿರುತ್ತಲ್ವ, ತಟ್ಬೋದು. ನೋಡಿ, ಇವಾಗ ಬೆಂದಿದ್ದಾಗಿದೆ. ನಾನು ತೆಗೆದ್ಬಿಟ್ಟು ಇದಕ್ಕೆ ತುಪ್ಪ ಹಚ್ಬಿಟ್ಟು ನಿಮಗೆ ಹೇಗೆ ಕಟ್ಟೋದಂತ ನಾನು ತೋರಿಸ್ತೀನಿ. ಇನ್ನೊಂದಿದೆ, ಅದನ್ನು ಮಾಡ್ಕೊಂಬಂದು 2 ತೋರಿಸ್ತೀನಿ, ಬನ್ನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ನಾವು ಹೀಗೆ ತುಪ್ಪ ಎಲ್ಲ ರೊಟ್ಟಿ ತುಂಬ ಸವರ್ಬಿಟ್ಟು ನೀಟಾಗಿ ಇದನ್ನು ಕಟ್ಕೊಂಡ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ನೋಡಿ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಅಷ್ಟೇ, ಬೆಳಗ್ಗೆ ಎದ್ದಿದ ತಕ್ಷಣ ಇದೊಂದು ಮುಟ್ಗಿ ಮಾಡ್ಕೊಂಡು ತಿಂದರೆ ಸಾಕು, ಸಖತ್ ಎನರ್ಜಿ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ.
ನಮ್ಮ ಉತ್ತರ ಕರ್ನಾಟಕ ಕಡೆ ಮತ್ತು ಬಿಸಿ ಐತೆ ಅಂತ ಅನ್ಕೋಬಾರ್ದು. ಬಿಸಿಯಲ್ಲೇ ಈ ಥರ ನಾವು ಮುರಿದ್ಬಿಟ್ಟು ಹಿಂಗೆ ನಾವು ಕಟ್ಟಿದರೆ ರೌಂಡಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸೂಪರಾಗಿರುತ್ತೆ. ನೋಡಿ ತುಪ್ಪದಾಗೆ ಇರುತ್ತೆ, ತಿನ್ಕೋಬೋದು. ತುಪ್ಪ ತಿನ್ನಲಾರ್ದವರು ನಾವು ಎಣ್ಣೆನೂ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಬಿಸಿ ಬಿಸಿ ಒಂದೆರಡು ಮುಟ್ಟಿಗೆ ತಿಂದುಬಿಟ್ರೆ ನೋಡಿ ಸಾಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಇದೇ ಥರ ಕಟ್ಕೊಂಬರ್ತೀನಿ. ಎರಡೂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗ ಬಿಸಿ ಬಿಸಿ ಇರುವಾಗೆ ತಿಂದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ನಿಮಗೆ ಮುರಿದು ತೋರಿಸ್ತೀನಿ ಹೇಗಾಗಿದೆ ಅಂತೆ. ತುಂಬ ಟೇಸ್ಟು ಸಖತ್ತಾಗಿರುತ್ತೆ, ಇದು ತುಂಬ ಸೂಪರಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟು ನೀವು ತಿನ್ಬೋದು. ಬೆಳಿಗ್ಗೆ ಎದ್ದು ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಈ ಮುಟ್ಗಿ ನಿಮಗೆ ಜೋಳದ ಹಿಟ್ಟಿನ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.